ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ಗುಲಾಮರಾಗಿ ನೀವು ಇವತ್ತು ಕೆಲಸ ಮಾಡ್ತಾ ಇದ್ರಿ, ನಿಮ್ಮನ್ನೇ ಸುಮ್ಮನೆ ಬಿಡೋದಿಲ್ಲ. ಈ ಸರ್ಕಾರ ಏನು ಪರ್ಮನೆಂಟ್ ಆಗಿ ಇರೋದು ಇಲ್ಲ. ಯಾರು ಅಧಿಕಾರಿಗಳನ್ನ ಯಾರು ಗುಲಾಮರು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅವ್ರದೇ ಆದಂತ ಒಂದು ಚೌಕಟ್ಟು ಇರ್ತದೆ. ತಂಟೆಗೆ ಬರೋದನ್ನ ಬಿಡು, ಇಲ್ಲ ಅಂದ್ರೆ ನಿನ್ ಕತೆ ಕಾಣಿಸುವಂತದ್ದು ದಿನಗಳು ದೂರ ಇಲ್ಲ. ಇಷ್ಟು ಮಾತ್ರ ನಿಮ್ಗೆ ಎಚ್ಚರ. ಈಗ ನೋಡಿ, ಯಾರಿಗೆ ಗತಿ ಕಾಣಿಸ್ತಾರೋ ಏನ್ ಕಾಣಿಸ್ತಾರೋ ಅದು ಬಹುಶಃ ಅದು ಕಾಲನೇ ಉತ್ತರ ಕೊಡುತ್ತೆ. ಆದರೆ ಅವರು ಕೇವಲ 11 ತಿಂಗಳಿಗೆ ಭಾಳ ಬಿಲ್ವಿಲ ಅಂತ ಹೇಳಿ ಒದ್ದಾಡ್ಕೊಂಡು ಪಾಪ ಗಡ್ಡ ಬಿಟ್ಕೊಂಡು ಇದೆಲ್ಲ ಏನೇನೋ ಮಾಡಿಕೊಂಡು ಅಲ್ಲಿ ವೇದಿಕೆಗಳಲ್ಲಿ ಕಣ್ಣೀರು ಹಾಕ್ಕೊಂಡು ಎಲ್ಲ ಮಾಡಿದ್ರು. ಈಗ ಹಂಗಾರೆ ಎಲ್ಲಾದರೂ ಅಲ್ಲಿ ಕುಸ್ತಿಗೆ ಬರ್ತಾರಾ? ಬಹುಶಃ ಆ ರೀತಿ ಅಧಿಕಾರಿಗಳನ್ನ ಗುಲಾಮರನ್ನಾಗಿ ನೋಡುವಂಥದ್ದು ಮಾಡ್ಕೊಳ್ತಕ್ಕಂಥದ್ದು ಯಾರಾದರೂ ಮಾಡಿದರೆ ಬಹುಶಃ ಅವರು ಈ ಜಿಲ್ಲಾ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಬಹುಶಃ ನಡ್ಕೊಂಡಿರ್ತಕ್ಕಂಥ ರೀತಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಏಜೆಂಟ್ಗಳನ್ನು ಬಿಟ್ಟಿದ್ರು, ಬೇರೆ ಎಲ್ಲಿ ಹಣ ಸಿಗುವಂಥ ಜಾಗಗಳಲ್ಲಿ ಯಾರ್ಯಾರನ್ನ ಬಿಟ್ಟಿದ್ರು, ಅವರ ಅನುಮತಿ ಅವರ ಆದೇಶ ಇಲ್ದಿರ ಏನೇನೋ ಅನುಮೋದನೆಗಳಾಗ್ತಿತ್ತು. ಇವೆಲ್ಲ ಅವರಿಗೆ ಗೊತ್ತಿರುವಂಥ ಬುದ್ಧಿ ಬಿಟ್ಟರೆ ಆ ಯಾವ ವ್ಯವಸ್ಥೆಯನ್ನು ನಾವು ಮುಂದುವರಿಸಿಲ್ಲ. ಆ ರೀತಿ ವ್ಯವಸ್ಥೆಗೆ ನಾನು ಸಹಕಾರ ಕೊಡೋನಲ್ಲ. ನಾನು ಅಧಿಕಾರಿಗಳು ಕಾನೂನು ವ್ಯಾಪ್ತಿಯಲ್ಲಿ ಕೆಲಸ ಮಾಡುವಂಥದ್ದಕ್ಕೆ ಅವಕಾಶ ಕೊಟ್ಟಿದ್ದೀವಿ, ಮುಕ್ತವಾಗಿ ಅವ್ರಿಗೆ ಅವಕಾಶ ಕೊಟ್ಟಿದ್ದೀವಿ. ಕಾನೂನು ಬಾಹಿರವಾಗಿ ನಾನು ಮಾಡೋದಿಲ್ಲ, ಅವರು ಮಾಡೋದಕ್ಕೆ ಬಿಡೋದಿಲ್ಲ. ಆದರೆ ಯಾರನ್ನು ನಾವು ಗುಲಾಮರನ್ನಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರು ಯಾರು ಏನು 10ನೇ ಕ್ಲಾಸು 12ನೇ ಕ್ಲಾಸ್ ಓದಿರೋರಲ್ಲ, ಅವರೆಲ್ಲ ಭಾಳಷ್ಟು ಶ್ರಮ ಹಾಕಿ IAS KS ಬೇರೆ ಒಂದು ವಿದ್ಯಾಭ್ಯಾಸವನ್ನು ಪದವಿಗಳನ್ನು ಪಡ್ಕೊಂಡು ಇವತ್ತು ನಮ್ಮ ಸರ್ಕಾರ ಇರಲಿ, ನಾಳೆ ಇನ್ನೊಂದಿರಲಿ ಮತ್ತೊಂದಿರಲಿ, ಎಲ್ಲ ಸರ್ಕಾರಗಳಲ್ಲೂ ಕಾನೂನು ಚೌಕಟ್ಟಿನಲ್ಲಿ ಏನು ಅವರ ನಿಯಮಗಳಡಿಯಲ್ಲಿ ಅವರು ಕೆಲಸ ಮಾಡುವಂಥದ್ದು. ಯಾರು ಗುಲಾಮಗಿರಿ ಮತ್ತೊಂದು ಮಾಡೋದಕ್ಕೆ ಯಾವ ಅಧಿಕಾರಿಯೂ ಆ ರೀತಿ ತಯಾರಿಲ್ಲ. ಆ ರೀತಿ ತಯಾರಿದ್ದಾರೆ ಅಂತ ಏನಾದರೂ ಅವ್ರ ಭಾವನೆ ಆದರೆ ಇಡೀ ಅಧಿಕಾರಿ ವ್ಯವಸ್ಥೆಗೆ ಅವ್ರು ಮಾಡಿರ್ತಕ್ಕಂಥ ಅವಮಾನ. ಈಗ ನೋಡಿ, ಯಾರಿಗೆ ಗತಿ ಕಾಣಿಸ್ತಾರೋ ಏನು ಕಾಣಿಸ್ತಾರೋ ಅದು ಬಹುಶಃ ಅದು ಕಾಲನೇ ಉತ್ತರ ಕೊಡುತ್ತೆ. ನಾವ್ಯಾರು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಲ್ಲ. ನನ್ನ ಬಗ್ಗೆ ಆದರೂ ಹೇಳಿ, ಶಾಸಕರ ಬಗ್ಗೆ ಆದರೂ ಹೇಳಿ, ಶಾಸಕರು ಸಮರ್ಥರಿದ್ದಾರೆ, ಅವರು ಅದಕ್ಕೆ ಉತ್ತರ ಕೊಡ್ತಾರೆ. ಅವರ ದಾಟಿಯಲ್ಲಿ ಅವರ ಶೈಲಿಯಲ್ಲಿ ಅವ್ರು ಕೊಡ್ತಾರೆ. ನನಗೆ ಅವ್ರ ದಾಟಿ ಅವ್ರ ಶೈಲಿ ನನಗೆ ಬರೋದಿಲ್ಲ. ನನ್ನ ಶೈಲಿ ಯಾಕಂದರೆ ಅನುಭವ ನಮಗೆ 20-22 ವರ್ಷ ರಾಜಕೀಯ ಅನುಭವ ಇದೆ. ಅದರಿಂದ ನಮ್ಮ ಶೈಲಿ ಬೇರೆ, ಶಾಸಕರ ಶೈಲಿ ಬೇರೆ, ಸಂಸದರ ಶೈಲಿ ಬೇರೆ. ಅದರಿಂದ ಅವರವರ ಶೈಲಿಯ ಹೇಳಿಕೆಗಳೆಲ್ಲ ನಾನು ಉತ್ತರ ಕೊಡೋಕ್ಕೆ ನಾನು ರೆಡಿ. ಈಗ ಯಾರು ದೂರು ಕೊಟ್ಟಿರುವಂಥದ್ದು ಯಾರು? ಮರಣಪತ್ರದಲ್ಲಿ ಬರೆದಿರುವಂಥದ್ದು ಯಾರು? ತಮಗೆ ಗೊತ್ತಿದೆ ಯಾರು ದೂರು ಕೊಡ್ತಾರೆ. ಆ ದೂರಿನ ಆಧಾರದ ಮೇಲೆ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಆಗ್ತದೆ, FIR ಆಗ್ತದೆ. ಅದರಿಂದ ನಾನೇನಾದರೂ ದೂರು ಕೊಟ್ಟು ಅವ್ರ ಹೆಸರು ಬರ್ತಿದ್ರೆ ಅದಕ್ಕೆ ಆಪಾದನೆ ಮಾಡಿ. ದೂರು ಕೊಟ್ಟಿರುವಂಥವರು ಮೃತ ಬಾಬು ಅವರ ಶ್ರೀಮತಿಯವರು, ಅವ್ರ ಮನೆಯವರು. ಅವರು ಏನು ದೂರು ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ FIR ಆಗುತ್ತೆ ವಿನ ಯಾರೊಬ್ಬ ಜಿಲ್ಲಾ ಮಂತ್ರಿ ಹೇಳ್ತಾರೆ, ಯಾರೊಬ್ಬ ಶಾಸಕರು ಹೇಳ್ತಾರೆ ಅಂತಕ್ಕಂಥದ್ದಲ್ಲ. ಇವತ್ತು ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಇವತ್ತು ನಾನು ಜಿಲ್ಲಾ ಮಂತ್ರಿಯಾಗಿರ್ಬೋದು, ಮುಂದೆ ಕಾಲ ಬಂದಂಥ ಸಂದರ್ಭದಲ್ಲಿ ನಾನು ಇರದೇ ಇರ್ಬೋದು, ಅಥವಾ ಮತ್ತೊಬ್ಬರು ಆಗ್ಬೋದು. ಶಾಸಕರಾಗಿದ್ದೀನಿ, ಮುಂದೆ ಜನ ತೀರ್ಮಾನ ಬೇರೆ ರೀತಿ ಮಾಡಿದಾಗ ಬೇರೆ ಆಗುತ್ತೆ. ಯಾರು ಇವತ್ತು ಈ ಒಂದು ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಶಾಶ್ವತ ಅಲ್ಲ. ಎಲ್ಲರೂ ನಾವು ಈ ಒಂದು ವ್ಯವಸ್ಥೆಯಲ್ಲಿ ಜನರ ಆಶೀರ್ವಾದ, ಜನರ ವಿಶ್ವಾಸ ಇರೋವರೆಗೂ ಮಾತ್ರ ನಮ್ಗೆ ಅಧಿಕಾರ ಇರ್ತದೆ. ಯಾವತ್ತು ಜನರ ವಿಶ್ವಾಸ ನಮ್ಮ ಮೇಲೆ ಇರೋದಿಲ್ಲ, ಅವರ ಆಶೀರ್ವಾದ ಇರೋದಿಲ್ಲ, ಅವತ್ತು ನಾವು ಯಾರು ಅಧಿಕಾರದಲ್ಲಿ ಇರೋದಿಲ್ಲ. ಅದರಿಂದ ನಾನು 10 ವರ್ಷ ಅಧಿಕಾರದಿಂದ ದೂರ ಉಳಿದಿದ್ದೇನೆ. ಆದರೆ ಅವರು ಕೇವಲ 11 ತಿಂಗಳಿಗೆ ಭಾಳ ಬಿಲ್ವಿಲ ಅಂತ ಹೇಳಿ ಒದ್ದಾಡ್ಕೊಂಡು ಪಾಪ ಗಡ್ಡ ಬಿಟ್ಕೊಂಡು ಇದೆಲ್ಲ ಏನೇನೋ ಮಾಡಿಕೊಂಡು ಅಲ್ಲಿ ವೇದಿಕೆಗಳಲ್ಲಿ ಕಣ್ಣೀರು ಹಾಕ್ಕೊಂಡು ಎಲ್ಲ ಮಾಡಿದ್ರು. ಅದು ಅಧಿಕಾರಕ್ಕೆ ಅಂಟ್ಕೊಂಡಿರುವಂಥವ್ರು ಅವರು. ನಾನು ಯಾವತ್ತೂ ಅಧಿಕಾರಕ್ಕೆ ಅಂಟ್ಕೊಂಡವನಲ್ಲ. ನನ್ನ ಅಧಿಕಾರದ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ಜನರಿಗೆ ಒಳಿತನ್ನು ಮಾಡ್ತಕ್ಕಂಥದ್ದಕ್ಕೆ ನಾನು ವಿನಿಯೋಗಿಸಿದ್ದೀನಿ. ಅದರಿಂದ ಅವರು ಏನಾದರೂ ಪಾಪ ಹೇಳ್ಕೊಳ್ಳಿ, ನಾನು ಅದಕ್ಕೆ ಅವರಿಗೆ ಭಾಳಷ್ಟು ಕನಿಕರ, ಇತ್ತೀಚೆಗೆ ಭಾಳ ಅವ್ರ ಮೇಲೆ ಕನಿಕರ ಹೋಗ್ತಾ ಇದೆ. 2021ರಿಂದ ಬಾಬು ಅವರು ಅವರ ಕುಟುಂಬದ ಸದಸ್ಯರಿಗೆ ವಿಷಯ ಹೇಳಿದ್ರು ಇಲ್ಲೋ ನನಗೆ ಗೊತ್ತಿಲ್ಲ. ನಾನು ಅವ್ರನ್ನ ಭೇಟಿ ಮಾಡಬೇಕು ಅಂತಿದ್ದೀನಿ. ನಾನು ಯಾಕಂದರೆ ವಿಧಾನಸಭೆ ಅಧಿವೇಶನ ಆಯಿತು. ಈಗ ಇಲ್ಲಿ ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಅಂತ ಅವ್ರು ವಿಸಿಟ್ ಮಾಡಿ ಗೌರಿಬಿದನೂರಿಗೆ ಅವ್ರ ಮನೆಗೆ ಹೋಗೋಣ ಅಂತ ಈಗ ನೋಡ್ತಾ ಇದ್ದೀನಿ. ಯಾಕಂದರೆ ಆ ಸಂದರ್ಭದಲ್ಲಿ ನಾನು ಇದರಲ್ಲಿ
ಕಾನೂನು ರೀತಿ ಕ್ರಮ ಆಗಬೇಕು ಅಂತ ಹೇಳಿದಾಗೆ ವಿನಾಕಾರಣ ನಮ್ಮ ಹೆಸರನ್ನು ತರ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಾನು ತಕ್ಷಣ ಅವರನ್ನ ಕುಟುಂಬದವ್ರನ್ನ ಭೇಟಿ ಮಾಡಲಿಕ್ಕೆ ಹೋಗಲಿಲ್ಲ. ಆದರೆ ನನ್ನ ಕರ್ತವ್ಯ ಜಿಲ್ಲಾ ಮಂತ್ರಿಯಾಗಿ ನಾನು ಅವ್ರನ್ನ ಭೇಟಿ ಆಗಲೇಬೇಕು, ಅವ್ರನ್ನ ಭೇಟಿ ಮಾಡ್ತೀನಿ. ಆದರೆ ಬಾಬು ಅವರು ಈ ರೀತಿಯಾದಂಥ ತೀರ್ಮಾನ ಬಾಬು ಅವರ ತೀರ್ಮಾನಕ್ಕೆ ಒಬ್ಬ ವ್ಯಕ್ತಿ ಮದುವೆಯಾಗಿ ಜೀವನ ಮಾಡ್ತಾ ಇರ್ತವರು ಏಕಾಏಕಿ ಪ್ರಾಣ ಬಿಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದಾಗ ಅವರು ಯಾವ ರೀತಿ ನಾವು ಅನುಭವಿಸಿರ್ಬೋದು ಕಿರುಕುಳಗಳಿಗೆ ಅದು ಅವರಿಗೆ ಗೊತ್ತಿರ್ತದೆ. ಅದರಿಂದ FIR ಅಲ್ಲಿ ಬರೆದಿರುವಂಥದ್ದು ಹೆಸರು ಮತ್ತೊಂದು ಬಹುಶಃ ಬಾಬು ಅವರು ಇಲ್ಲ ನಮ್ಮ ಜೊತೆಯಲ್ಲಿ. ಬಾಬು ಅವರು ಇದ್ದಿದ್ರೆ ಬಹುಶಃ ವಿಚಾರ ಏನು ಯಾರ್ಯಾರು ಭಾಗಿಯಾಗಿ ಗೊತ್ತಾಗ್ತಿತ್ತು. ದುರಾದೃಷ್ಟವಶ ಇಲ್ಲ. ಅದರಿಂದ ಯಾವುದೇ ಸಂದರ್ಭದಲ್ಲಿ ಯಾವುದೇ ಒಂದು ಆದಾಗ ಅವ್ರಿಗೆ ಆದಾಗ ಮಾತ್ರ ಅದು ನೋವು ಗೊತ್ತಾಗುತ್ತೆ. ಬೇರೆಯವರಿಗೆ ಅವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಅವರ ವಿರುದ್ಧವಾಗಿ ವಿಚಾರಗಳನ್ನು ಹೊರಗೆ ತರುವಂಥದ್ದು, ಅವ್ರ ವಿಚಾರವಾಗಿ ರಿಪೋರ್ಟಿಂಗ್ ಮಾಡಿದ್ರೆ ಅವರಿಗೆಲ್ಲ ಅವ್ರ ಮೇಲೆ ತೊಂದರೆ ಕೊಡುವಂಥದ್ದು, ಉದ್ಯೋಗ ಕಿತ್ತಾಕ್ಸುವಂಥದ್ದು, ಇವೆಲ್ಲ ಮಾಡಿದಾಗ ಆ ಕುಟುಂಬಗಳು ಏನು ನೋವು ತಿಂದಿದೆ, ಆ ಕುಟುಂಬಗಳ ಮನೆಯವ್ರಿಗೆ ಏನು ಕಷ್ಟ ಅನುಭವಿಸಿದ್ದಾರೆ ಅನ್ನೋದು ಬಹುಶಃ ಅವರಿಗೆ ಆ ಸಂದರ್ಭದಲ್ಲಿ ಒಂದು ಅಧಿಕಾರದ ಮದ ಇದ್ದಂಥ ಕಾರಣದಿಂದ ಅವ್ರಿಗೆ ಕಾಣಲಿಲ್ಲ. ನಾವು ಯಾವತ್ತೂ ಆ ರೀತಿ ನಡ್ಕೊಳ್ಳೋಂಥರಲ್ಲ. ಅದರಿಂದ ಸಹಜವಾಗಿ ಬಹುಶಃ ಅವರಿಗೆ FIR ಆಗಿರೋದು ಕುಟುಂಬಕ್ಕೆ ನೋವಾಗಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಆದರೆ ಬೇರೆಯವ್ರಿಗೆ ಇವ್ರು ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೂ ನೋವಾಗಿದೆ ಅನ್ನೋದು ಅವ್ರಿಗೆ ಅರ್ಥ ಆದರೆ ಬಹುಶಃ ಒಳ್ಳೆಯದು.